ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಸೊ ಇವತ್ತಿನ ವ್ಲಾಗ್ನಾಗ ಶುರು ಮಾಡೋಣ. ಸ್ಕ್ರೀನಲ್ಲಿ ಆಲ್ರೆಡಿ ಹಾಕ್ಬಿಟ್ಟಿರ್ತೀನಿ ನಾನು. ಟೈಮು ಎಷ್ಟಾಗಿದೆ 11:17, ಓಕೆನಾ. ಸೊ ಡೇಟ್ ಬಂದ್ಬಿಟ್ಟು ಅಲ್ಲೇ ಕೂಡ ಡೇಟು ಕೂಡ ಅಲ್ಲೇ ಕಾಣಿಸ್ತಿರುತ್ತೆ ಅಂತ ಅಂದ್ಕೊಳ್ತೀನಿ. ಮಾರ್ಚ್ 24ನೇ ತಾರೀಕು ಮಂಗಳವಾರ. ಲಾಸ್ಟ್ ಒಂದು ವೀಡಿಯೋ ಏನು ಹಾಕಿರ್ತೀನಿ ನಾನು. ಸೊ ಅದಕ್ಕೊಂದಷ್ಟು ಜನ ಸುಮಾರು ಜನ ಕಮೆಂಟ್ ಮಾಡಿರ್ತೀರ. ಈ ಒಂದು ಡ್ಯೂಟಿನ ನಿಮಗೋಸ್ಕರ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಒಂದಷ್ಟು ಕಮೆಂಟ್ ಮಾಡಿರ್ತೀರ, ಸುಮ್ಮನೆ ಯಾಕೆ ಡ್ಯೂಟಿಗೆ ಮಾಡ್ತಿದ್ಯಾ, ಸುಮ್ಮನೆ ನಿನ್ನಿಂದ ಎಲ್ಲ ಡ್ರೈವರ್ಸ್ಗೂ ಪ್ರಾಬ್ಲಮ್ಮು. ಸೊ ನೀವುಗಳು ಮಾಡ್ತಾ ಇರೋದ್ರಿಂದನೇ ಅವನು ಉದ್ಧಾರ ಆಯ್ತಿರೋದು, ಎಲ್ಲರಿಗೂ ಲಾಸ್ ಆಗ್ತಿರೋದು. ಮತ್ತು ನೀನು ಅಂಥ ಗಾಡಿ ಹಿಡ್ಕೊಂಡು ಯಾಕೆ ನಾನ್ ಎ ಸಿ ಬುಕ್ಕಿಂಗು ಡ್ಯೂಟಿ ಮಾಡ್ತೀಯಾ, ಮಿನಿ ಬುಕ್ಕಿಂಗ್ಗಳು ಯಾಕೆ ಮಾಡ್ತೀಯಾ ಅಂತೆಲ್ಲ ಲಾಸ್ ಆಗುತ್ತೆ ಹಂಗೆ ಹಿಂಗೆ ಅಂತೇಳಿ ಸುಮಾರು ಜನ ಕಮೆಂಟ್ ಮಾಡ್ತಿದ್ರಿ. ಸೊ ನೀವೆಲ್ಲ ಕಮೆಂಟ್ ಮಾಡ್ತಿರೋದು ನನ್ನ ಒಂದು ಒಳ್ಳೇದಕ್ಕೇ ಇರ್ಬೋದು. ಪ್ರಾಕ್ಟಿಕಲ್ ಆಗಿ ಏನಪ್ಪ ಅಂತಂದರೆ ಇಲ್ಲಿ ಯಾರು ಏನು ಹೇಳ್ದಂಗೂ ಕೂಡ ಇಲ್ಲಿ ನಡೆಯಲ್ಲ, ಆಯಿತಾ. ಸೊ ಅಥವಾ ಯಾರೋ ಎಲ್ಲೋ ಕೂತ್ಕೊಂಡು ಕಮೆಂಟ್ ಮಾಡಿದ ತಕ್ಷಣ ಅಥವಾ ನಾನು ಕೂಡ ಕೂತ್ಕೊಂಡು ವೀಡಿಯೋ ಮಾಡಿಬಿಟ್ರೆ, ಸೊ ಸುಮ್ಮನೆ ವೀಡಿಯೋ ಮಾಡಿಬಿಟ್ರು ಕೂಡ ಸೊ ಅದು ಆ ಥರ ನಡೆಯಲ್ಲ, ಆಯಿತಾ. ಡ್ಯೂಟಿ ಯಾವ ಥರ ಮಾಡೋಣ ಅಂತಂದರೆ ನೋಡಿರಿ, ಆಲ್ರೆಡಿ ಒಂದು ಆ್ಯಪ್ನ ಏನು ಹೆಸರು ಹೇಳೋಕೆ ಹೋಗಲ್ಲ, ಸುಮ್ಮನೆ ಓಪನ್ ಮಾಡ್ತೀನಿ ನೋಡಿ. ನಿಮ್ಮ ಮುಂದೆ ಮಾಡಿರ್ತೀನಿ ಇವಾಗ. ಸೊ ಡ್ಯೂಟಿ ಆನ್ ಮಾಡ್ಕೊಳ್ತೀನಿ. ಸೊ ನೋಡ್ಬೋದು ಇವಾಗ ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಇಲ್ಲಿ ನಾನು ಕೆಳಗಡೆ 2 ಲೈನ್ಸ್ ಇದೆ ಗೊತ್ತಾ, ಅಲ್ಲಿ ಹೋಗ್ಬಿಟ್ಟು ಏನು ಮಾಡ್ತೀನಿ ಅಂತ ಹೇಳಿದ್ರೆ ನಿಮಗೆ ಕಾಣಿಸ್ತಿರುತ್ತೆ ಸ್ಕ್ರೀನಲ್ಲಿ. ಇದರಲ್ಲಿ ಬಂದ್ಬಿಟ್ಟು ಗೋ ಬುಕ್ಕಿಂಗು, ನಾನ್ ಎ ಸಿ ಬುಕ್ಕಿಂಗು, ಸೊ ಎರಡೂ ಡ್ಯೂಟಿ ಆಫ್ ಮಾಡ್ಕೊಂಡಿದ್ದೀನಿ, ಓಕೆನಾ. ಸೊ ಡ್ಯೂಟಿ ಆಫ್ ಮಾಡ್ಕೊಳ್ದೆ ನಾನು ನೀವು ಹೇಳಿದ್ರಿ ಅಂದ್ಬಿಟ್ಟು ಬರೀ ಪ್ರೀಮಿಯರ್ ಡ್ಯೂಟಿಗಳನ್ನ ತೊಗೊಂಡು ಮಾಡ್ಬೋದು. ಬಟ್ ಏನಪ್ಪ ಅಂತ ಹೇಳಿದ್ರೆ ರಿಸ್ಕ್ ತೊಗೊಂಡು ಮಾಡ್ಬೋದು. ಬಟ್ ನಾಳೆ ದಿವಸ ಈ ಒಂದು ಆ್ಯಪಲ್ಲಿ ಏನಂತ ಹೇಳಿದ್ರೆ ನಾನು ಇದೆಲ್ಲ ಆನ್ ಮಾಡಿಕೊಂಡು ಅವ್ನು ಕೊಡೋ ಬುಕ್ಕಿಂಗ್ನೆಲ್ಲ ಆಕ್ಸೆಪ್ಟ್ ಮಾಡದೆ ಬರೀ ಲಾಂಗ್ ಬುಕ್ಕಿಂಗ್ ಬರಲಿ, ಒಳ್ಳೆ ಡ್ಯೂಟಿಗಳು ಬರಲಿ ಅಥವಾ ಪ್ರೀಮಿಯರ್ ಡ್ಯೂಟಿಗಳೇ ಬರಲಿ ಅಂತ ಕಾಯ್ತಾ ಕೂತ್ಕೊಂಡ್ರೆ ಇದರಲ್ಲಿ ಏನಂತ ಹೇಳಿದ್ರೆ ಅಕ್ಸೆಪ್ಟೆನ್ಸಿ ರೇಟ್ ಅಂತ ಇರುತ್ತೆ. ಸೊ ಅದು ಮೈನಸ್ ಆಗ್ತಾ ಬರುತ್ತೆ. ನೀವು ಏನಂದರೆ ಅಕ್ಸೆಪ್ಟ್ ಮಾಡಿಲ್ಲ ಬರೋವಂಥ ಬುಕ್ಕಿಂಗ್ನ ಅಂತಂದಾಗ ಅದು ಮೈನಸ್ ಆಗ್ತಾ ಬರುತ್ತೆ. ಅವಾಗ ಪೂರ್ತಿ ಮೈನಸ್ ಆದಾಗ ಸೊ ಈ ಒಂದು ID ಏನಿದೆ ಸೊ ಇದು ನಾಳೆ ದಿವಸ ಪ್ರಾಬ್ಲಮ್ ಬರ್ಬೋದು. ಸೊ ಆ ಒಂದು ರೀಸನಿಂದ ಅಷ್ಟು ರಿಸ್ಕ್ ತೊಗೊಳಕ್ಕೆ ಹೋಗಲ್ಲ ನಾನು. ಸೊ ನೀವು ಹೇಳ್ದಂಗೆ ಈಗೇನು ಡ್ಯೂಟಿಗಳನ್ನ ನಾನು ಮಾಡಬಾರ್ದು, ನಾನ್ ಎ ಸಿ ಮತ್ತು ಮಿನಿ ಬುಕ್ಕಿಂಗ್ಸ್ಗಳನ್ನ ಮಾಡಬಾರ್ದು. ಬರೀ ಪ್ರೀಮಿಯರ್ ಡ್ಯೂಟಿಗಳು ಅಥವಾ ರೇಟ್ ಜಾಸ್ತಿ ಕೊಡುವಂಥ ಅಮೌಂಟದು ಡ್ಯೂಟಿಗಳನ್ನ ಮಾಡಬೇಕಲ್ಲ. ಸೊ ಅದಕ್ಕೋಸ್ಕರ ಏನು ಮಾಡ್ತೀನಿ ಬೆಟರ್ ಅಂತ ಹೇಳಿದ್ರೆ ಇದೆಲ್ಲ ಆಫ್ ಮಾಡ್ಕೊಂಬಿಟ್ಟು ನಿಮ್ಗೆ ನನಗೆ ಗೊತ್ತು ಇದು ಏನಾಗುತ್ತೆ ಈ ಥರ ಮಾಡಿದ್ರೆ ಏನು ಇರುತ್ತೆ, ಯಾವ ಥರ ಇದು ಏನಾಗುತ್ತೆ, ಯಾವ ಥರ ಡ್ಯೂಟಿಗಳು ಕೊಡ್ತಾನೆ ಏನೋ ನನಗೆ ಗೊತ್ತು. ಬಟ್ ಸುಮಾರು ಜನಕ್ಕೆ ಗೊತ್ತಾಗಲಿ ಅನ್ನೋ ಒಂದು ರೀಸನಿಂದ ಸೊ ಇದನ್ನು ಈಗ ಆಫ್ ಮಾಡಿದ್ದೀನಿ, ಆಯಿತಾ. ಮಿನಿ ಬುಕ್ಕಿಂಗು, ನಾನ್ ಎ ಸಿ ಬುಕ್ಕಿಂಗ್ ಆಫ್ ಮಾಡಿದ್ದೀನಿ. ಈಗ ನಿಮ್ಮ ಮುಂದೆ ಎಲ್ಲ ಆ್ಯಪ್ ಆನ್ ಮಾಡ್ಕೊಳ್ತೀನಿ, ಓಕೆನಾ. ಈ ಒಂದು ವೀಡಿಯೋದಲ್ಲಿ ನಿಮಗೆ ತೋರಿಸ್ಬೇಕು ಅಂತಲೇ ನಾನು ಒಂದು 3 ಆ್ಯಪ್ನ ಆಗ ಡ್ಯೂಟಿ ಆನ್ ಮಾಡಿಕೊಂಡು ಮಾಡ್ತೀನಿ. ಸೊ ನೋಡ್ಬೋದು ಇನ್ನೊಂದು ಓಲಾನು ಕೂಡ ಆನ್ ಮಾಡ್ಕೊಂಡಿದ್ದೀನಿ, ಆಯಿತಾ. ಮತ್ತು ರ್ಯಾಪಿಡೋ ಅಂತ, ಸೊ ರ್ಯಾಪಿಡೋ ಕೂಡ ಮಾಡ್ತಾಯಿದ್ದೀನಿ. ಆಮೇಲೆ ರ್ಯಾಪಿಡೋ ಮಾಡ್ತಾನೆ ಅಂದ್ಬಿಟ್ಟು ಅದೇನೋ ಕ್ಲೋಸ್ ಮಾಡಿರಿ ಹಂಗೆ ಹಿಂಗೆ ಅಂತ ಅಂತಿದ್ದು ಇಷ್ಟು ದಿನ ಅಂತ ಅಂದ್ಬಿಡ್ರಿ. ಸುಮಾರು ಜನ ಸ್ಟ್ರೈಕ್ ಮಾಡ್ತಿದ್ದೀವಿ, ರ್ಯಾಪಿಡೋ ಅನ್ಇನ್ಸ್ಟಾಲ್ ಮಾಡಿ ಹಂಗೆ ಹಿಂಗೆ ಅಂತ ಏನೋ ಬರ್ತಿತ್ತು ವೀಡಿಯೋಗಳು. ಸೊ ಆ ಥರ ಅಂದ್ಕೊಳಕ್ಕೆ ಹೋಗ್ಬೇಡಿ, ಓಕೆನಾ. ಎಲ್ಲ ಮಾಡ್ಕೊಳ್ತೀನಿ ನೋಡಿ, ಇದು ಆನ್ ಮಾಡಿದ್ದೀನಿ. ಎಲ್ಲದರಲ್ಲೂ ಇವಾಗ ಏನಂತ ಆಪ್ಷನ್ ಇದೆ ಅಂತ ಹೇಳಿದ್ರೆ ಈ ರ್ಯಾಪಿಡೋದಲ್ಲಿ ಬಂದ್ಬಿಟ್ಟು ಸರ್ವಿಸ್ ಮ್ಯಾನೇಜರ್ಗೆ ಹೋದರೆ ಇದರಲ್ಲಿ ನೋಡಿ ಏನೇನು ಆಪ್ಷನ್ಸ್ ಇದೆ ಅಂತ, ಓಕೆನಾ. ಕ್ಯಾಬ್ ನಾನ್ ಎ ಸಿ ಮತ್ತು ಕ್ಯಾಬ್ ನಾನ್ ಎ ಸಿ ಏರ್ಪೋರ್ಟು ನನಗೆ ಕೊಟ್ಟಿರೋ ಆಪ್ಷನ್ ಇವೆರಡೇ, ಆಯಿತಾ, ರ್ಯಾಪಿಡೋದಲ್ಲಿ. ಇನ್ನು ಓಲಾಕ್ಕೆ ಹೋಗ್ತೀನಿ ಅಂತ ಹೇಳಿದ್ರೆ ಸರ್ವಿಸ್ಗೆ ಓಲಾ ಕಾರ್ನ ಪ್ರೆಸ್ ಮಾಡ್ಕೊಳ್ತೀನಿ. ಸೊ ಇದ್ರ ಬಂದ್ಬಿಟ್ಟು ಪ್ರೈಮ್ ಸೆಡನ್ ಅಂತ ಇದೆ, ಮಿನಿ, ಪ್ರಯಾರಿಟಿ, ಲೋಕಲ್ ರೆಂಟಲ್ಲು. ಸೊ ಇಷ್ಟೇ ಇರೋದು, ಆಯಿತಾ. ಸೊ ಇದೆಲ್ಲ ಆಫ್ ಮಾಡ್ಕೊಳ್ಬೇಕು ನಾನು ಅಂತ ಹೇಳಿದ್ರೆ ಈಗ ಫಸ್ಟ್ ಡ್ಯೂಟಿ ಹೆಂಗೆ ಆಫ್ ಮಾಡ್ಕೊಂಡು ಅದೇ ರೀತಿ ಇದು ಆಫ್ ಮಾಡ್ಕೊಳ್ಬೇಕು ಅಂತ ನೋಡೋಕೆ ಹೋದರೆ ಹತ್ರ ಒಂದು ಯಾವ ಡ್ಯೂಟಿನೂ ಬೀಳೋದೇ ಇಲ್ಲ ಇದರಲ್ಲಿ. ಈಗ ಮಿನಿ ಆಫ್ ಮಾಡ್ಕೊಳ್ತೀನಿ, ಮಿನಿ ಒಂದು ಆಫ್ ಮಾಡ್ಕೋಬೇಕು ಅಂದರೆ ಮಿನಿ ಆಫ್ ಮಾಡ್ಕೊಳ್ತೀನಿ ನೋಡಿ ಓಲಾದಲ್ಲಿ. ಸೊ ಪ್ರೈಮ್ ಸೆಡನ್ನು, ಪ್ರಯಾರಿಟಿ, ಲೋಕಲ್ ಎಂಟ್ರಿ ಇದಷ್ಟು ಆನ್ ಆಗಿರುತ್ತೆ. ಆಲ್ರೆಡಿ ರ್ಯಾಪಿಡೋದಲ್ಲಿ ಸೇಮ್ ಅದೇ ಇರೋದು. ಈಗ ಅದನ್ನು ಆಫ್ ಮಾಡ್ಕೊಂಬಿಟ್ಟು ಡ್ಯೂಟಿಗಳೇ ಬೀಳಲ್ಲ. ಏನಿದೆ ರ್ಯಾಪಿಡೋದಲ್ಲಿ ಏನು ಆಪ್ಷನ್ ಕೊಟ್ಟಿದ್ದೀನಿ ಅದು ಆಫ್ ಮಾಡ್ಕೊಂಬಿಟ್ಟು ಡ್ಯೂಟಿನೇ ಬೀಳಲ್ಲ ಅಂದ್ಕೊಳ್ಳಿ, ಆಯಿತಾ. ಸೊ ಇರಲಿ ಹಂಗೆ ನಿಮ್ಗೆ ತೋರಿಸ್ಬೇಕು, ನಿಮಗೆ ಗೊತ್ತಾಗಬೇಕು ಅನ್ನೋ ಒಂದು ರೀಸನಿಂದ ಸೊ ಇಷ್ಟು ಒಂದು ವೀಡಿಯೋ ಮಾಡ್ತಿರೋದು. ಈ ಲಾಸ್ ಆದರೂ ಪರವಾಗಿಲ್ಲ ನನಗೆ, ಆಯಿತಾ. ಇವತ್ತೊಂದಿನ ಡ್ಯೂಟಿ ನನಗೆ ಲಾಸ್ ಆದರೂ ಪರವಾಗಿಲ್ಲ. ಸೊ ಇವತ್ತೊಂದು ವೀಡಿಯೋ ನಿಮಗೋಸ್ಕರ ಅಂತ ಮಾಡ್ತೀನಿ. ಬಟ್ ಪ್ರತಿದಿನವೂ ಈ ಥರ ಲಾಸ್ ಮಾಡ್ಕೊಂಡಂತೂ ರಿಸ್ಕ್ ತೊಗೊಂಡು ಮಾಡೋಕ್ಕೆ ಹೋಗಲ್ಲ. ಏನಕ್ಕೆ ನನಗೂ ಕೂಡ ಕಮಿಟ್ಮೆಂಟ್ ಇದೆ, ಫ್ಯಾಮಿಲಿ ಇದ್ದಾವೆ, ಆಯಿತಾ. ನೋಡಿ ಯಾರ್ಯಾರು ಮಾತಾಡ್ತಿದ್ದಾರಲ್ಲಪ್ಪ, ಕಮೆಂಟ್ ಮಾಡ್ತಿದ್ದಾರಲ್ಲ ನೋಡ್ರಿ, ಟೈಮ್ ನೋಡ್ರಿ 3:05 ಪ್ರೀಮಿಯರ್ ಡ್ಯೂಟಿ ತೊಗೊಂಡಿದ್ದೀನಿ. ಎಷ್ಟು ಗಂಟೆಗೆ? 3:05 ಬಂದಿರೋ ಡ್ಯೂಟಿ, ಆಯಿತಾ.
ಅಲ್ಲಿ ತನಕ ಯಾವ ಡ್ಯೂಟಿನೂ ಬಂದಿಲ್ಲ, ಯಾವ ಆ್ಯಪಲ್ಲೂ ಬಂದಿಲ್ಲ. ರ್ಯಾಪಿಡೋದಲ್ಲಿ ಡ್ಯೂಟಿ ಬಂತು, ಎಲ್ಲ ಮಿನಿ ಡ್ಯೂಟಿಗಳ ಕೊಟ್ಟಿರೋದು, ನಾನು ತಗೊಳ್ಳಿಲ್ಲ ಆಯಿತಾ. ಸೊ ನಾನು ಲಾಸ್ ಆದ ಪರವಾಗಿಲ್ಲ ಇವತ್ತಿನ ಡ್ಯೂಟಿಲಿ. ಸೊ ಅಂದ್ಬಿಟ್ಟು ಎಲ್ಲ ಲಾಂಗ್ ಚೆನ್ನಾಗಿರೋ ಅಮೌಂಟ್ಗಳದ್ದು ಇಲ್ಲ ಪ್ರೀಮಿಯರ್ ಡ್ಯೂಟಿಗಳು ತೊಗೊಂಡು ಮಾಡೋಣ ಅಂದ್ಬಿಟ್ಟು ತೊಗೊಳಕ್ಕೆ ಹೋಗಿಲ್ಲ. ಸೊ ಊಬರಲ್ಲಿ 3 ಗಂಟೆಗೆ ಒಂದು ಡ್ರಾಪ್ ಮಾಡಿದೆ. ಸೊ ನೋಡ್ಬೋದು 249 ಬಿದ್ದಿದ್ದು 3 ಗಂಟೆಲಿ ಡ್ರಾಪ್ ಮಾಡಿದ್ದೀನಿ. 135 ರೂಪಾಯಿ ಬಂದ್ಬಿಟ್ಟು. ಇದು ಬಂದು 1.5 ಕಿಲೋಮೀಟ್ರ್ ಪಿಕಪ್ಪು, 1.5 ಕಿಲೋಮೀಟ್ರ್ ಡ್ರಾಪು, ಪ್ರೀಮಿಯರ್ ಡ್ಯೂಟಿ ಆಯಿತಾ. 135 ರೂಪಾಯಿ ಅರ್ನಿಂಗ್ಸ್ ಆಗೈತೆ ಇಲ್ಲಿ. ಇವಾಗ ಏರ್ಪೋರ್ಟ್ ಅದೊಂದು ಡ್ರಾಪ್ ಆಯಿತು. ಸೊ ತೋರಿಸ್ತೀನಿ ನೋಡಿರಿ. 5:39 ಟೈಮ್ ಕರೆಕ್ಟಾಗಿ 810 ರೂಪಾಯಿ ಪ್ರೀಮಿಯರ್ ಡ್ಯೂಟಿ ಎತ್ಕೊಂಡು ಬಂದಿರೋದು. ಟೋಟಲ್ 40 ಕಿಲೋಮೀಟ್ರು ಆಯಿತಾ. 40 ಕಿಲೋಮೀಟ್ರಿಗೆ 810 ರೂಪಾಯಿ ಕೊಟ್ಟಿದ್ದಾನೆ ಆಯಿತಾ. ಅದತ್ರ ಇದು ಬಂದ್ಬಿಟ್ಟು ಕಿಲೋಮೀಟ್ರ್ ಎಷ್ಟಾಯ್ತು ಹಂಗಾರೆ, ಎಷ್ಟಾಯಿತು 20 ರೂಪಾಯಿ. ಸೊ 20 ರೂಪಾಯಿನೇ ಸಿಕ್ಕಿರೋದು ಇದಕ್ಕೆ ಆಯಿತಾ. 2 ಡ್ಯೂಟಿ ಆಗೈತೆ ಸಾಕು ನೋಡಿ. 5:40ಕ್ಕೆ ಅದತ್ರ 6 ಗಂಟೆಗೆ. ಹಾಕಿರ್ತೀನಿ ನೋಡ್ಬೋದು. ಟೈಮ್ ಬಂದ್ಬಿಟ್ಟು 6:29 ಆಯಿತಾ. ಇವಾಗ ಎಲ್ಲಿದ್ದೀನಿ ಅಂದರೆ ಏರ್ಪೋರ್ಟ್ ಡ್ರಾಪ್ ಮಾಡ್ಬಿಟ್ಟು ಅದನ್ನು ಲಾಸ್ಟ್ 800 ರೂಪಾಯಿದು ಖಾಲಿ ಬಂದೆ. ಇವಾಗ ಬಂದ್ಬಿಟ್ಟು ನೋಡಿ ಯಾವುದೋ ಡ್ಯೂಟಿ ಇಲ್ಲ. ಇವಾಗ ಒಂದು ರಿಸರ್ವೇಷನ್ ತೊಗೊಂಡಿದ್ದೀನಿ ಈ ಒಂದು ಆ್ಯಪಲ್ಲಿ. ಸೊ 7 ಗಂಟೆಗೆ ವರ್ಮೋವಿಂದ ಆಯಿತಾ. ಸೊ ಇದನ್ನು ಬಿಟ್ಟರೆ ಯಾವ ಡ್ಯೂಟಿಗಳು ಹೊಡ್ಕೊಳ್ತಿಲ್ಲ ಆಯಿತಾ. ನಮ್ಮ ಯಾವ ಥರ ಈಗ ಮಿನಿ ಡ್ಯೂಟಿ, ನಾನ್ ಎ ಸಿ, ಗೋ ಬುಕ್ಕಿಂಗು ಅದೆಲ್ಲ ಆಫ್ ಮಾಡ್ಕೊಂಡಿರೋದ್ರಿಂದ ಯಾವುದ್ರಲ್ಲಿ ಈ ಒಂದು ಆ್ಯಪಲ್ಲಿ ಬೀಳ್ತಿಲ್ಲ ಆಯಿತಾ. ಓಲಾದಲ್ಲಿ ಬಂದ್ಬಿಟ್ಟು ಅದರಲ್ಲೂ ಮಿನಿ ಬೀಳ್ತಿದ್ದಾವೆ, ನಾನು ತಗೊಳ್ಳಿಲ್ಲ. ರ್ಯಾಪಿಡೋದಲ್ಲೂ ಮಿನಿ ಬೀಳ್ತಿತ್ತು, ತಗೊಳ್ಳಿಲ್ಲ ಆಯಿತಾ. ಸೊ ಹಿಂಗಾದರೆ ನೋಡ್ರಿ, ಸುಮಾರು ಜನ ಕಮೆಂಟ್, ನನಗೇನು ಗೊತ್ತಾ ಬೇಜಾರು, ಸುಮ್ ಕಮೆಂಟ್ ಮಾಡ್ಬಿಡ್ತೀರಾ, ಏನೇನೋ ಕಮೆಂಟ್ ಮಾಡ್ಬಿಡ್ತೀರಾ, ಹಂಗೆ ಹಿಂಗೆ ಅಂತ. ಸೊ ರಿಯಾಲಿಟಿ ಬಂದ್ಬಿಟ್ಟು ಇದು ಆಯಿತಾ. ನನಗಿದು ರಿಯಾಲಿಟಿ ಗೊತ್ತು. ಏನಕ್ಕಂತಂದರೆ ಎಷ್ಟು ಕಷ್ಟಪಡ್ಬೇಕು ಏನೇ ಅಂತ ನಿಜ ಹೇಳಿ ಗೈಸ್. ಯಾರು ನೀವು ವಿಡಿಯೋ ನೋಡ್ತಿರೋರು, ನಿಮ್ಗೇನಾದರೂ ಇಲ್ಲಿ ಯಾವ ಟೈಮಲ್ಲೂ ಅಷ್ಟೇ ಪೀಕ್ ಅವರು, ಆ ಅವರ್ ಈ ಅವರ್ ಅಂತ ಏನೂ ಇಲ್ಲ. ಯಾವ ಅವರಲ್ಲೂ ನಿಮಗೆ ಡ್ಯೂಟಿಗಳು ಇಲ್ಲ. ಡ್ಯೂಟಿಗಳೈತೆ, ಎಲ್ಲ ಅವರಲ್ಲೂ ಒಂದೇ ಅಮೌಂಟ್ ಕೊಡ್ತಿರೋದು ನಿಮಗೆ ಆಯಿತಾ. ಸೊ ಯಾವ ಒಂದು ಪೀಕ್ ಅವರಲ್ಲಿ ಅಮೌಂಟ್ ಜಾಸ್ತಿ ಕೊಡ್ತಾವನೆ ಏನೂ ಇಲ್ಲ, ಎಲ್ಲ ನಾರ್ಮಲಾಗೇ ಕೊಡ್ತಾವನೆ. ಯಾವ ಪ್ರೀಮಿಯರ್ ಡ್ಯೂಟಿ ಆದರೂ ಅಷ್ಟೇ. ನೀವು ಆಗಲೇ ನೋಡಿದ್ರಲ್ಲ ಲಾಸ್ಟ್ ಡ್ರಾಪ್ ಮಾಡಿದ್ದು 20 ರೂಪಾಯಿ ಕಿಲೋಮೀಟ್ರು, 40 ಕಿಲೋಮೀಟ್ರಿಗೆ 800 ರೂಪಾಯಿ ಕೊಟ್ಟವನೆ. ಅದು ಇದೇ ರೇಟ್ ಕೊಡ್ತಿರೋದು ಆಯಿತಾ. ಸೊ ಈ ಥರ ಇರೋದು. ಇವಾಗ ನೋಡ್ಬಿಟ್ಟು ಹಿಂಗೆ ಆದರೆ ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ಏನು ಮಾಡಿದೆ, ಒಂದು ರಿಸರ್ವೇಷನ್ ಇತ್ತು ತೊಗೊಂಡಿದ್ದೀನಿ. ಸೊ ನೋಡಿ ಇಲ್ಲಿ ಕಾಣಿಸ್ತಿದೆ 276 ರೂಪಾಯಿ. ಎಷ್ಟು ಕಿಲೋಮೀಟ್ರ್, 17 ಕಿಲೋಮೀಟ್ರ್ ಡ್ರಾಪು, 1 ಕಿಲೋಮೀಟ್ರ್ ಪಿಕಪ್ಪು, ಟೋಟಲ್ 18 ಕಿಲೋಮೀಟ್ರಿಗೆ 276 ರೂಪಾಯಿ ಕೊಟ್ಟವನೆ ಆಯಿತಾ. ಕೊಡ್ತಿರೋದು ಈ ಥರ ಬುಕ್ಕಿಂಗಲ್ಲಿ, ಶಾರ್ಟ್ ಬುಕ್ಕಿಂಗು ಈ ಥರ ಎಲ್ಲ ಕೊಡ್ತಿರೋದು ಆಯಿತಾ. ಸೊ ಈಗ ಏನು ಮಾಡಿದ್ದೀನಿ, ಇದನ್ನು ತೊಗೊಂಡಿದ್ದೀನಿ. ಇದು ತೊಗೊಂಡು ಡ್ಯೂಟಿನ ಆಫ್ ಮಾಡ್ಕೊಳ್ತೀನಿ ಗೈಸ್. ಅದೇ ಥರ ಲೆಕ್ಕ ಹಾಕ್ಕೊಳ್ಳಿ. ಎಷ್ಟಾಯಿತು, ಒಂದು 1000 ರೂಪಾಯಿ 1500 ರೂಪಾಯಿ ಆಗಿರ್ಬೇಕು ಅಷ್ಟೇ ಅಲ್ಲ. 1500 1600 ರೂಪಾಯಿ ಆಗಿರಬೇಕು ಟೋಟಲ್ ಅರ್ನಿಂಗ್ಸು 3 ಡ್ಯೂಟಿಗೆ. ಸೊ ಇದು ಆಗಿರೋದು ಆಯಿತಾ. ಹಿಂಗೆ ಕೂತ್ಕೊಂಡ್ರೆ ಆಗಲ್ಲ. ನೀವು ಒಬ್ಬರು ಅನ್ಬೋದು ನೈಟ್ ಹೊತ್ತು ಬೆಳಗ್ಗೆ ಹೊತ್ತು ಸಿಗತ್ತೆ ಡ್ಯೂಟಿ ನಿಮಗೆ ಹಂಗೆ ಅಂತ. ದಿನಾನೂ ಸಿಗಲ್ಲ ಗುರು ಆಯಿತಾ. ಬೆಳಗ್ಗೆ ಆದರೂ ಅಷ್ಟೇ ನೀವು ಇದೆಲ್ಲ ಆಫ್ ಮಾಡ್ಕೊಂಡು ನೀವು ಲಾಂಗ್ ಬುಕ್ಕಿಂಗೇ ಬೇಕು, ಜಾಸ್ತಿ ಅಮೌಂಟ್ ಇರೋದು ಬುಕ್ಕಿಂಗೇ ಬೇಕು ಅಂತ ವೆಯ್ಟ್ ಮಾಡೋದು. ಹಂಗೆ ಮಾಡ್ದಾಗ ಕೂತ್ಕೊಳ್ತೀನಿ, ಚಿಕ್ಕ ಬುಕ್ಕಿಂಗ್ ಮಾಡಲ್ಲ ಅಂತಂದರೆ ತಿಪ್ಪೆಲ್ಲ ಹಾಕಿದ್ರು ಮಾಡೋಕ್ಕಾಗಲ್ಲ ನೀವು ಆಯಿತಾ. ನೀವು ಅಂದ್ಕೊಂಡೆ ಟಾರ್ಗೆಟ್ ಅಂತೂ ರೀಚ್ ಮಾಡೋಕ್ಕಂತೂ ಆಗಲ್ಲ ಆಯಿತಾ. ಸೊ ಇದೋ ಫ್ಯಾಕ್ಟು ಆಯಿತಾ. ಬೆಳಗ್ಗೆ ಆದರೂ ಅಷ್ಟೇ, ರಾತ್ರಿ ಆದರೂ ಅಷ್ಟೇ. ನೀವು ನಾನು ರಾತ್ರಿ ಹೊತ್ತೆ ನಾನು ಮಿನಿ ಬುಕ್ಕಿಂಗ್ ಎಲ್ಲನೂ ಮಾಡಿಕೊಂಡು ಹತ್ರ 3,000-3,500 ರೂಪಾಯಿ ಮಾಡಿಕೊಂಡು ಹತ್ರ ಸಿ ಎನ್ ಜಿ ಎಲ್ಲ ಹೋಗಿ ಒಂದು 2,500 ರೂಪಾಯಿ ಮಿಕ್ಕೊಳ್ಳೋ ಥರ ಮಾಡ್ಕೊಳ್ತಿದ್ದೆ. ಬಟ್ ಇವತ್ತು ನಿಮಗೋಸ್ಕರ ಈ ಒಂದು ವಿಡಿಯೋ ಮಾಡಿರೋದ್ರಿಂದ ಇಷ್ಟು ಅರ್ನಿಂಗ್ಸ್ ಆಗೈತೆ. ಸೊ ಇದು ಲಾಸ್ಟ್ ನನಗೇನು ಪ್ರಯೋಜನ ಇಲ್ಲ ಮಾಡಿರೋದು, ಬಟ್ ಏನು ಮಾಡೋಕ್ಕಾಗಲ್ಲ. ಇದನ್ನು ಇನ್ಫಾರ್ಮೇಷನ್ ತಿಳಿಸ್ಬೇಕಿತ್ತು, ಸೊ ಅದಕ್ಕೋಸ್ಕರ ಮಾಡಿದ್ದೀನಿ. ಸೊ ಇದು ಬಂದ್ಬಿಟ್ಟು 704 ರೂಪಾಯಿ 7 ಗಂಟೆಗೆ ಪಿಕ್ ಮಾಡ್ಕೊಂಡು ಡ್ರಾಪ್ ಮಾಡ್ತೀನಿ. ಸೊ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಏನಕ್ಕಂತಂದರೆ ಎಡಿಟ್ ಮಾಡ್ಕೊಳ್ತೀನಿ, ಒಂದು ಹಾಫ್ ಆನ್ ಅವರ್ ಇರುತ್ತೆ ಪಿಕಪ್ಗೆ. ಅಷ್ಟರೊಳಗಡೆ ಒಂದು ವಿಡಿಯೋನ ಎಡಿಟ್ ಮಾಡ್ಕೊಳ್ಳೋದಕ್ಕೆ ನನಗೆ ಟೈಮ್ ಸಿಗುತ್ತೆ. ಆಲ್ರೆಡಿ ಎಲ್ಲ ಒಂದು ಗತಿ ಆಗ್ಬಿಟ್ಟಿದೆ ಸಿಚುವೇಶನ್ನು ಕ್ಯಾಬ್ ಫೀಲ್ಡ್ದು. ಬಟ್ ಏನು ಮಾಡೋಕ್ಕಾಗಲ್ಲ. ನಾವು ಈಗ 12 ಅವರ್ ಮಾಡೋದನ್ನು 8 ಅವರ್ ಮಾಡೋದ್ರ ಜಾಗದಲ್ಲಿ 12 ಅವರ್ ಮಾಡ್ಬೇಕು, 12 ಅವರ್ ಮಾಡೋ ಜಾಗದಲ್ಲಿ 14-15 ಅವರ್ ಮಾಡಬೇಕು. ಸೊ ಈ ಥರ ಮಿನಿ ಬುಕ್ಕಿಂಗು ಅದು ಇದು ಯಾವ್ದಾದ್ರು ನಿಮಗೆ ಸ್ವಲ್ಪ ನೋಡಿಕೊಂಡು ನೀವು ಅಡ್ಜಸ್ಟ್ ಆಗೋ ಥರ ಮಾಡ್ಕೊಳ್ಬೇಕಾಗುತ್ತೆ. ರೇಟ್ ಇಲ್ಲ ಅಂತ ಕೂತ್ಕೊಂಡ್ರೆ ಏನು ಮಾಡೋಕ್ಕಾಗಲ್ಲ. ಈ ಕೆಲಸ ಬಿಟ್ಬಿಟ್ಟು ಬೇರೆ ಕೆಲಸ ನೋಡ್ಕೊಳ್ಬೇಕು ಆ ಥರ ಹೇಳೋರು. ನಾನಂತೂ ಹೇಳ್ತಿಲ್ಲ. ಆಮೇಲೆ ನನಗೆ ಕಮೆಂಟ್ ಮಾಡಿಬಿಡ್ರಿ ಗಾಡಿ ಮಾರ್ಬಿಡು ಹಂಗೆ ಅಂತ. ನಾನು ಮಾಡ್ತೀನಿ, ಎಷ್ಟೇ ಕಷ್ಟ ಆದರೂ ನಾನು ಮಾಡ್ತಾಯಿದ್ದೀನಿ. ನನಗೇನು ಖುಷಿ ಇದೆ ಅಂತ ಹೇಳಿದ್ರೆ, ಇಲ್ಲಿ ನಾನು
ಯಾರ ಹತ್ರನೂ ಬಕೆಟ್ ಹಿಡಿಯೋ ಕೆಲಸ ಮಾಡ್ತೀರಾ, ಯಾರಿಗೂ ತಲೆ ಹಿಡಿಯೋ ಕೆಲಸ ಮಾಡ್ತಿಲ್ಲ. ಸ್ವಂತವಾಗಿ ಕಷ್ಟಪಟ್ಟು ಬೇವ್ರು ಸುರಿಸಿ ಕಷ್ಟಪಟ್ಟು ದುಡಿತಾ ಇದ್ದೀನಿ. ಸೊ ನನಗೆ ತೃಪ್ತಿ ಇದೆ ಆಯಿತಾ. ಸೊ ಕಷ್ಟನ ಸುಖನ ಮಾಡ್ತಾ ಇದ್ದೀನಿ. ಸೊ ಅದು ನನಗೆ ಓಕೆ ಅನಿಸ್ತಿದೆ. ಯಾರ ಕೈಲಿ ಮಾಡೋಕ್ಕಾಗಲ್ಲ ಅನ್ನೋಂಥವ್ರು ಯಾರು ಇದ್ದರೆ ಅದು ಕಮೆಂಟ್ ಮಾಡೋದಕ್ಕಿಂತ ಮುಂಚೆ 100 ಸಲ ಯೋಚನೆ ಮಾಡ್ಬಿಟ್ಟು ಕಮೆಂಟ್ ಮಾಡಿರಿ, ಓಕೆನಾ. ಸೊ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಗೈಸ್. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಸಿಗೋಣ. ಅಲ್ಲಿರೋ ಸಿಗೋಣ. ಟೇಕ್ ಕೇರ್, ಸಿಯಾ, ಬಾಯ್ ಬಾಯ್.